Namaste, dear learners. Today we shall discuss a poem called Lady Clare, which is prescribed for BCom second semester, Rani Chennamma University, Belagavi. Lady Clare is a poem written by Alfred Lord Tennyson, and I am Basavaraj Bilgi, Assistant Professor of English, GFGC, Yergatti. Before going to deal with the poem, we will see some of the points about the poet. Alfred Lord Tennyson was born in the year 1809 and died in the year 1892. He was a British poet, a Victorian poet. He was the poet laureate. Poet laureate ಅಂತಂದರೆ ಆಸ್ಥಾನ ಕವಿ during much of Queen Victoria's reign, and remains one of the most popular British poets till date. Tennyson's poetry deals with medievalism and powerful visual memory, and his poetry left a long-lasting influence on the pre-Raphaelite Brotherhood, on the pre-Raphaelite movement of poetry. Lord Tennyson is known for his extremely emotional lyrics, and there are some critics who criticized him for this emotional touch he gives to his poetry. His works are Break, 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 The Charge of the Light Brigade, Tears, Idle Tears, Crossing the Bar. Much of his verse was based on classical mythological themes such as Ulysses. ಟೆನಿಸನ್ ಅವರು ಬರೆದಂತಹ ಕವಿತೆ, ಕವನಗಳು, ವರ್ಸ್ ಅಂದರೆ ಕವಿತೆ, ಅದು ಇಟ್ ಡೀಲ್ಸ್ ವಿತ್ ಕ್ಲಾಸಿಕಲ್ ಮೈಥಾಲಜಿಕಲ್ ಥೀಮ್ಸ್. ಪುರಾಣ ಸಾಹಿತ್ಯದ ಒಂದು ತಿರುಳನ್ನು ಇಟ್ಟುಕೊಂಡು ಅವನು ಕಾವ್ಯಗಳನ್ನು ರಚನೆ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ದ ಪೋಯಮ್ ಕಾಲ್ಡ್ Ulysses. He also wrote a poem called In Memoriam AHH ಅಂದರೆ Arthur Henry Hallam, was written to commemorate his friend Arthur Hallam, a fellow poet and student at Trinity College, Cambridge, after he died of a stroke at the age of 22. In Memoriam AHH ಈಸ್ ಎನ್ ಎಲೆಜಿ, ELEGY, ಎಲೆಜಿ ಅಂತಂದರೆ ಶೋಕಗೀತೆ. ಆರ್ಥರ್ ಹ್ಯಾಲಮ್ ಅವರ ಸಾವಿನ ನಂತರ ಲಾರ್ಡ್ ಟೆನಿಸನ್ ಅವರು ಬರೆದಂತಹ ಶೋಕಗೀತೆ, ಅದು ಇನ್ ಮೆಮೋರಿಯಂ AHH. ಹಿಸ್ ಬ್ಲ್ಯಾಂಕ್ ವರ್ಸ್ ಪೋಯಮ್ಸ್ ಆರ್ Idylls of the King, Ulysses, Tithonus are the poems which were written in blank verse. Now we will see some of the points about the poem Lady Clare. Lady Clare is a narrative poem. Remember, idu ಒಂದು long narrative poem. It tells the story of two lovers, and it deals with how lovers can rise above social, economic status and are able to remain faithful to each other. ಇಬ್ಬರು ಪ್ರೇಮಿಗಳು ತಮ್ಮ ಸಾಮಾಜಿಕ, ಆರ್ಥಿಕ ಅಡೆತಡೆಗಳನ್ನು ಮೀರಿ ಯಾವ ರೀತಿ ಇರುತ್ತಾರೆ ಅನ್ನುವುದಂತಹ ಒಂದು ವಿಷಯವನ್ನು ಕುರಿತು ಈ ಕವಿತೆ ಬರೆಯಲ್ಪಟ್ಟಿದೆ. ಇಟ್ ಈಸ್ ಅ ಬ್ಯಾಲಡ್ ಆ್ಯಂಡ್ ಇಟ್ ಹ್ಯಾಸ್ 22 ಸ್ಟ್ಯಾಂಜಾಸ್. ಇದೊಂದು ಬ್ಯಾಲಡ್ ಅಂತಂದರೆ ಲಾವಣಿ ಪದ. ಲೇಡಿ ಕ್ಲೇರ್ ಇಸ್ ಅ ಬ್ಯಾಲಡ್ ಆ್ಯಂಡ್ ಇಟ್ ಹ್ಯಾಸ್ 22 ಸ್ಟ್ಯಾಂಜಾಸ್. The poem begins suddenly with Ronald's gift to Clare. The poem, in the beginning, we will see when we read the poem. The poem begins with a gift of Ronald which is given to his lover Clare. Ronald is the lover and Clare is the beloved. ರೊನಾಲ್ಡನು ತನ್ನ ಪ್ರಿಯತಮೆಗೆ ಕೊಡುವಂತಹ ಒಂದು ಉಡುಗೊರೆಯಿಂದ ಈ ಕವಿತೆ ಪ್ರಾರಂಭ ಆಗ್ತದೆ. ದ ಪ್ರೇಸ್ ಲಿಲಿ ವೈಟ್ ಮೀನ್ಸ್ ಪ್ಯೂರ್ ವೈಟ್
ಲಿಲ್ಲಿ ವೈಟ್ ಅನ್ನುವಂತಹ ಒಂದು ಹೂವನ್ನು ಅವನು ಕ್ಲೇರ್ಗೆ ಕೊಡುವುದರ ಮುಖಾಂತರ ಕವಿತೆ ಪ್ರಾರಂಭ ಆಗ್ತದೆ. ಲಿಲ್ಲಿ ವೈಟ್ ಅಂತಂದರೆ ಪ್ಯೂರ್ ಅಂತಂದರೆ ಪವಿತ್ರವಾದಂತಹದ್ದು, ಶುದ್ಧವಾದಂತಹದ್ದು. ಅ ಪರ್ಸನ್ ಆಫ್ ಲಿಲ್ಲಿ ವೈಟ್ ಕ್ಯಾರೆಕ್ಟರ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಅ ಪರ್ಸನ್ ಆಫ್ ವೆರಿ ಪ್ಯೂರ್ ಆ್ಯಂಡ್ ಆನೆಸ್ಟ್ ಕ್ಯಾರೆಕ್ಟರ್. ರೊನಾಲ್ಡ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ದ ಪರ್ಸನ್ ಆಫ್ ಲಿಲ್ಲಿ ವೈಟ್ ಕ್ಯಾರೆಕ್ಟರ್. ಅಂದರೆ ರೊನಾಲ್ಡನು ಬಹಳ ಪ್ರಾಮಾಣಿಕವಾದಂತಹ ನಡತೆಯುಳ್ಳಂತಹ ವ್ಯಕ್ತಿಯಾಗಿದ್ದ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತದೆ. ದ ಗಿಫ್ಟ್ ಸಜೆಸ್ಟ್ಸ್ ದಟ್ ಬೋತ್ ದ ಲವರ್ ಆ್ಯಂಡ್ ದ ಬಿಲವೆಡ್ ಆರ್ ಪ್ಯೂರ್ ಆ್ಯಂಡ್ ಆನೆಸ್ಟ್ ಟು ಈಚ್ ಅದರ್. ರೊನಾಲ್ಡನು ಲೇಡಿ ಕ್ಲೇರಳಿಗೆ ಕೊಟ್ಟಂತಹ ಒಂದು ಉಡುಗೊರೆ ಇದೆಯಲ್ಲ, ಆ ಉಡುಗೊರೆ ಅವರಿಬ್ಬರ ಮಧ್ಯೆ ಇರುವಂತಹ ಪವಿತ್ರ ಸಂಬಂಧದ ಬಗ್ಗೆ ಹೇಳ್ತದೆ. ದ ಲ್ಯಾಂಗ್ವೇಜ್ ಈಸ್ ಸಿಂಪಲ್ ಲೈಕ್ ಮೋಸ್ಟ್ ಬ್ಯಾಲಡ್ಸ್. ಇಟ್ ಡಸ್ ನಾಟ್ ಯೂಸ್ ಅ ಟ್ರ್ಯಾಜಿಕ್ ಥೀಮ್. ಬೇರೆ ಎಲ್ಲ ಲಾವಣಿಗಳ ಥರ ಈ ಕವಿತೆ ದುಃಖಾಂತದಲ್ಲಿ ಕೊನೆಯಾಗುವುದಿಲ್ಲ, ಬದಲಾಗಿ ಸುಖಾಂತವಾಗಿ ಕೊನೆಗೊಳ್ಳುತ್ತದೆ. ದ ಎಪಿಸೋಡ್ ಈಸ್ ಸಿಂಗಲ್, ಇವೆಂಟ್ಸ್ ಲೀಡ್ ಕ್ವಿಕ್ಲಿ ಟು ಅ ಕ್ರೈಸಿಸ್, ದ ಸೆಟ್ಟಿಂಗ್ ಈಸ್ ಮಿನಿಮೈಸ್ಡ್ ಆ್ಯಂಡ್ ಡ್ರಾಮ್ಯಾಟಿಕ್ ಎಲಿಮೆಂಟ್ ಈಸ್ ಸ್ಟ್ರಾಂಗ್. ದೆರ್ ಈಸ್ a strong dramatic element in the poem. ಡ್ರಾಮ್ಯಾಟಿಕ್ ಎಲಿಮೆಂಟ್ ಅಂದರೆ ನಾಟಕದ ರೀತಿ ಕನ್ವರ್ಸೇಷನ್ ಆಗ್ತಾ ಹೋಗ್ತದೆ ಕವಿತೆಯೊಳಗೆ. ಕೇವಲ ಒಬ್ಬ ವ್ಯಕ್ತಿ ಮಾತನಾಡೋದಿಲ್ಲ, ಹೊರತಾಗಿ ಹಲವಾರು ವ್ಯಕ್ತಿಗಳು ಈ ಕವಿತೆಯಲ್ಲಿ ಮಾತನಾಡ್ತಾರೆ. ದಟ್ ಈಸ್ ದ ರೀಸನ್ ವೈ ದೆರ್ ಈಸ್ ಎ ಡ್ರಾಮ್ಯಾಟಿಕ್ ಎಲಿಮೆಂಟ್ ಇನ್ ದ ಪೋಯಮ್. Now we will read the poem and will go on discussing the poem stanza by stanza. Lady Clare. It was the time when lilies blow and clouds are highest up in air. ಅದು ಎಂತಹ ಸಮಯ? It was the time when lilies blow. ಅದು ವಸಂತ ಋತುವಿನಲ್ಲಿ ಲಿಲ್ಲಿ ಅನ್ನುವಂತಹ ಬಿಳಿ ಹೂವುಗಳು ಅರಳುವಂತಹ ಸಮಯ. ಅದೇ ರೀತಿ ಕ್ಲೌಡ್ಸ್ ಆರ್ ಹೈಯೆಸ್ಟ್ ಅಪ್ ಇನ್ ಏರ್. ವಸಂತ ಋತುವಿನಲ್ಲಿ ಮೋಡಗಳು, ಕ್ಲೌಡ್ಸ್ ಅಂದರೆ ಮೋಡಗಳು ಆಕಾಶದಲ್ಲಿ ಹಾರಾಡ್ತಿರ್ತವೆ. ಲಾರ್ಡ್ ರೊನಾಲ್ಡ್ ಬ್ರಾಟ್ ಅ ಲಿಲ್ಲಿ ವೈಟ್ ಡೋ ಟು ಗಿವ್ ಹಿಸ್ ಕಸಿನ್ ಲೇಡಿ ಕ್ಲೇರ್. ಲಾರ್ಡ್ ರೊನಾಲ್ಡ್ ಪ್ರಿಯತಮ ಹ್ಯಾಸ್ ಬ್ರಾಟ್ ಅ ಲಿಲ್ಲಿ ಫ್ಲವರ್ ಟು ಗಿವ್ ಟು ಹೀಸ್ ಕಸಿನ್ ಲೇಡಿ ಕ್ಲೇರ್. ಲೇಡಿ ಕ್ಲೇರಳಿಗೆ ಕೊಡುವುದಕ್ಕೆ ಒಂದು ಬಿಳಿಯ ಹೂ, ಲಿಲ್ಲಿ ಅನ್ನುವಂತಹ ಬಿಳಿಯ ಹೂಗಳ ಒಂದು ಗುಚ್ಛವನ್ನು ತೆಗೆದುಕೊಂಡು ಬಂದು ತನ್ನ ಪ್ರಿಯತಮೆ ಅಥವಾ ತನ್ನ ಸ್ನೇಹಿತೆಯಾದಂತಹ ಲೇಡಿ ಕ್ಲೇರಳಿಗೆ ಕೊಡ್ತಾನೆ. ಅಂದರೆ ಇಲ್ಲಿ ಲಿಲ್ಲಿ ವೈಟ್ ಮೀನ್ಸ್ ಬೋತ್ ಆಫ್ ದೆಮ್ ಆರ್ ಪ್ಯೂರ್ ಇನ್ ದೇರ್ ಹಾರ್ಟ್. ಅವರ ಪ್ರೀತಿ ಬಹಳ ಪವಿತ್ರವಾದಂಥದ್ದು ಅನ್ನುವಂಥ ವಿಚಾರವನ್ನು ಮೊದಲನೆಯ ಒಂದು ಸ್ಟ್ಯಾಂಜಾದಲ್ಲಿ ಕವಿ ಹೇಳ್ತಾರೆ. ಐ ಟ್ರೋ ದೇ ಡಿಡ್ ನಾಟ್ ಪಾರ್ಟ್ ಇನ್ ಸ್ಕಾರ್ನ್. ನನಗೆ ಗೊತ್ತು, ಟ್ರೋ ಅಂದರೆ ಐ ನೋ ದಟ್ ದೇ ಡಿಡ್ ನಾಟ್ ಪಾರ್ಟ್ ಇನ್ ಸ್ಕ್ರೋನ್. ಅವರು ಯಾವಾಗಲೂ ಜಗಳಾಡಿದ್ದನ್ನೇ ನಾವು ನೋಡಿದ್ದಿಲ್ಲ, ಅಷ್ಟು ಪ್ರೀತಿಯಿಂದ ಇರುವಂತಹ ವ್ಯಕ್ತಿಗಳು. ಲವರ್ಸ್ ಲಾಂಗ್ ಬಿಟ್ರೋತ್ಡ್ ವೇರ್ ದೇ. ಅವರಿಬ್ಬರು ಪ್ರೇಮಿಗಳು. ಆದರೆ ಬಿಟ್ರೋತ್ ಅಂತಂದರೆ ಎಂಗೇಜ್ಮೆಂಟ್ ಆದಂತಹ ಪ್ರೇಮಿಗಳು ಅಂತ ಹೇಳ್ತಾರೆ. ದೇ ಟೂ ವಿಲ್ ವೆಡ್ ದ ಮಾರೋ ಮಾರ್ನ್, ಗಾಡ್ಸ್ ಬ್ಲೆಸ್ಸಿಂಗ್ ಆನ್ ದ ಡೇ. ಅವ್ರ ಮ್ಯಾರೇಜ್ ಯಾವಾಗಿದೆ? ಬೋತ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಮ್ಯಾರಿ ಟುಮಾರೋ ಮಾರ್ನಿಂಗ್. ಮಾರ್ನ್ ಅಂತಂದರೆ ಟುಮಾರೋ ಮಾರ್ನಿಂಗ್. ಬೋತ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಮ್ಯಾರಿ. ಆ್ಯಂಡ್ ಆನ್ ದ್ಯಾಟ್ ಡೇ, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಮ್ಯಾರಿ ಟುಮಾರೋ, ಬಿಕಾಸ್ ಗಾಡ್ಸ್ ಬ್ಲೆಸ್ಸಿಂಗ್ ಈಸ್ ಆನ್ ದೆಮ್ ಆನ್ ದ್ಯಾಟ್ ಡೇ. ಬ್ಲೆಸ್ಸಿಂಗ್ ಅಂದರೆ ಆಶೀರ್ವಾದ. ಆ ದಿನ ಒಳ್ಳೆಯ ದಿನ ಇದೆ, ಅದಕ್ಕಾಗಿ ನಾಳೆ ಅವರು ಮದುವೆ ಆಗ್ತಾ ಇದ್ದಾರೆ ಅಂತ ಕವಿಗಳು ಹೇಳ್ತಾರೆ. ನಾವು ವಿ ಲಿಸನ್ ಟು ದ ವರ್ಡ್ಸ್ ಆಫ್ ಲೇಡಿ ಕ್ಲೇರ್. ಈಗ ಲೇಡಿ ಕ್ಲೇರ್ ಮೂರನೇ ಸ್ಟ್ಯಾಂಜಾದಲ್ಲಿ ಲೇಡಿ ಕ್ಲೇರ್ ಮಾತನಾಡ್ತಾಳೆ. ವಿ ಲಿಸನ್ ಟು ಹರ್ ವಾಟ್ ಶಿ ಸೇಸ್. ಹೀ ಡಸ್ ನಾಟ್ ಲವ್ ಮೀ ಫಾರ್ ಮೈ ಬರ್ತ್. ಲೇಡಿ ಕ್ಲೇರ್ ಸೇಸ್, ಲಾರ್ಡ್ ರೊನಾಲ್ಡ್ ಡಸ್ ನಾಟ್ ಲವ್ ಮೀ ಬಿಕಾಸ್ ಆಫ್ ಮೈ ಬರ್ತ್ ಇನ್ ಅಪ್ಪರ್ ಕ್ಲಾಸ್ ಆಫ್ ದ ಸೊಸೈಟಿ. ಸಮಾಜದ ಉನ್ನತ ಒಂದು ವರ್ಗದಲ್ಲಿ ನಾನು ಹುಟ್ಟೀನಿ ಅಂತ ಅಂದ್ಕೊಂಡು ನನ್ನ ಪ್ರೀತಿ ಮಾಡ್ತಾ ಇಲ್ಲ. ಸೀಸೆ
nor for my lands so broad and fair. She says, he is not marrying me because of my birth, and he is not marrying me because of my lands. ನನ್ನಲ್ಲಿರುವಂತಹ ಶ್ರೀಮಂತಿಕೆಯನ್ನು ನೋಡಿ ಅವನು ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅಥವಾ ಮ್ಯಾರೇಜ್ ಆಗ್ತಾ ಇಲ್ಲ. she says, he loves me for my own true worth. she says, he doesn't love me because of my birth. ನನ್ನ ಉನ್ನತ ಒಂದು ವರ್ಗದಲ್ಲಿ ಹುಟ್ಟಿದ್ದರ ಸಲುವಾಗಿ ನನ್ನ ಪ್ರೀತಿ ಮಾಡ್ತಾ ಇಲ್ಲ, ಅಥವಾ ನನಗೆ ಇರುವಂತಹ ಆಸ್ತಿಯನ್ನು ನೋಡಿ ಅವನು ನನ್ನ ಪ್ರೀತಿ ಮಾಡ್ತಾ ಇಲ್ಲ ಹೊರತಾಗಿ ನಿಜವಾಗಿ ನಾನೇನದೀನಿ, ದಟ್ ಈಸ್ ದ ರೀಸನ್ ವೈ, ನನಗಾಗಿ ಅವನು ನನ್ನ ಪ್ರೀತಿಯನ್ನು ಮಾಡ್ತಾನೆ ಅಂತ ಲೇಡಿ ಕ್ಲೇರ್ ಸೇಸ್. ಆ್ಯಂಡ್ ದಟ್ ಈಸ್ ವೆಲ್ ಸೆಡ್ ಲೇಡಿ ಕ್ಲೇರ್. ಇನ್ ದೇರ್ ಕೇಮ್ ಓಲ್ಡ್ ಆ್ಯಲಿಸ್ ದ ನರ್ಸ್. ಆ್ಯಲಿಸ್ ಅನ್ನುವಂತಹ ಒಬ್ಬಳು ನರ್ಸ್, ಅಂದರೆ ಯಾರು ಲೇಡಿ ಕ್ಲೇರ್ನ ನರ್ಸ್, ಅವಳನ್ನು ನೋಡಿಕೊಳ್ಳುವಂತಹ ಒಬ್ಬಳು ಹೆಣ್ಮಗಳು ಕಮ್ಸ್ ದೇರ್. ಸಿ ಸೇಸ್, ಲೇಡಿ ಕ್ಲೇರ್ ಸೇಸ್, ಆ್ಯಲಿಸ್ ಸೇಸ್, ಹೂ ವಾಸ್ ದಿಸ್ ದಟ್ ವೆಂಟ್ ಫ್ರಮ್ ದಿ. ಅವಳೊಂದು ಪ್ರಶ್ನೆಯನ್ನು ಕೇಳ್ತಾಳೆ ಲೇಡಿ ಕ್ಲೇರನ್ನು. ಈಗ ಜಸ್ಟ್ ಒಂದು 2 ನಿಮಿಷದ ಮುಂಚೆ ಹೋದನಲ್ಲ, ಹೂ ಈಸ್ ದಟ್ ಪರ್ಸನ್ ಅಂತ ಆ್ಯಲಿಸ್ ಆಸ್ಕ್ಸ್ ಲೇಡಿ ಕ್ಲೇರ್. ಲೇಡಿ ಕ್ಲೇರ್ ಹೇಳ್ತಾಳೆ, ಇಟ್ ವಾಸ್ ಮೈ ಕಸಿನ್ ಸೆಡ್ ಲೇಡಿ ಕ್ಲೇರ್, ಟುಮಾರೋ ಹಿ ವೆಡ್ಸ್ ವಿತ್ ಮೀ. ಅವನು ನನ್ನ ಸಂಬಂಧಿಕ, ಟುಮಾರೋ ಬೋತ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್. ಲೇಡಿ ಕ್ಲೇರ್ ಸೇಸ್, ನಾಳೆ ನಾವಿಬ್ಬರು ಮದುವೆ ಆಗ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಓ ಗಾಡ್ ಬಿ ಥ್ಯಾಂಕ್ಡ್ ಸೆಡ್ ಆ್ಯಲಿಸ್ ದ ನರ್ಸ್. ಆ್ಯಲಿಸ್ ಏನಂತಾಳೆ, ದೇವರಿಗೆ ನಾನು ಕೈ ಮುಗಿತೇನೆ. ಗಾಡ್ ಬಿ ಥ್ಯಾಂಕ್ಡ್, ದೇವರಿಗೆ ಕರುಣಾಳು ದೇವರಿಗೆ ಥ್ಯಾಂಕ್, ಐ ಥ್ಯಾಂಕ್ ದ ಗಾಡ್. ಸಿ ಸೇಸ್, ದಟ್ ಆಲ್ ಕಮ್ಸ್ ರೌಂಡ್ ಸೋ ಜಸ್ಟ್ ಆ್ಯಂಡ್ ಫೇರ್. ಲಾರ್ಡ್ ರೊನಾಲ್ಡ್ ಈಸ್ ಹೇರ್ ಆಫ್ ಆಲ್ ಯುವರ್ ಲ್ಯಾಂಡ್ಸ್ ಆ್ಯಂಡ್ ಯು ಆರ್ ನಾಟ್ ದ ಲೇಡಿ ಕ್ಲೇರ್. ನಾವು ದ ನರ್ಸ್ ಆ್ಯಲಿಸ್, ಆ್ಯಲಿಸ್ ಏನದಾಳಲ್ಲ, ಒಂದು ಇಲ್ಲಿಯವರೆಗೂ ಮುಚ್ಚಿಟ್ಟಂತಹ ಒಂದು ಸತ್ಯವನ್ನು ಲೇಡಿ ಕ್ಲೇರಳ ಮುಂದೆ ಹೇಳುತ್ತಾಳೆ. ಅದು ಏನು ಅಂತಂದರೆ, ಆಲ್ ದ ಲ್ಯಾಂಡ್ಸ್ ಆ್ಯಂಡ್ ಪ್ರಾಪರ್ಟಿ ವಿಚ್ ಯು ಆರ್ ಎಂಜಾಯಿಂಗ್ ಡಸಂಟ್ ಬಿಲಾಂಗ್ ಟು ಯು. ಆ್ಯಲಿಸ್ ಸೇಸ್ ಟು ಲೇಡಿ ಕ್ಲೇರ್, ಈ ನೀನು ಅನುಭವಿಸ್ತಿರುವಂತಹ ಆಸ್ತಿ ಸಂಪತ್ತು ಇದು ನಿನ್ನದಲ್ಲ, ಇದು ಲಾರ್ಡ್ ರೊನಾಲ್ಡ್ ಅಂದು ಅಂತ ಅವಳು ಹೇಳ್ತಾಳೆ. ಆ್ಯಂಡ್ ಯು ಆರ್ ನಾಟ್ ದ ಲೇಡಿ ಕ್ಲೇರ್, ನೀನು ಅಂದ್ಕೊಂಡಿರ್ತಾರ ನೀನು ಈ ದೊಡ್ಡ ರಾಜರ ವಂಶದಲ್ಲಿ ಹುಟ್ಟಿರುವಂಥ ಹೆಣ್ಣುಮಗಳು ಅಲ್ಲ ಅಂತ ಲೇಡಿ ಕ್ಲೇರಳಿಗೆ ಆ್ಯಲಿಸ್ ಹೇಳ್ತಾಳೆ. ಆರ್ ಯು ಔಟ್ ಆಫ್ ಯುವರ್ ಮೈಂಡ್ ಮೈನರ್ಸ್ ಸೆಡ್ ಲೇಡಿ ಕ್ಲೇರ್, ದಟ್ ಯು ಸ್ಪೀಕ್ ಸೋ ವೈಲ್ಡ್. ಲೇಡಿ ಕ್ಲೇರಳಿಗೆ ಒಂದು ವಿಚಿತ್ರವಾದಂತಹ ಅನುಭವ ಆಗ್ತದೆ. ಆವಾಗ ಲೇಡಿ ಕ್ಲೇರ್ ಹೇಳ್ತಾಳೆ, ಆರ್ ಯು ಔಟ್ ಆಫ್ ಮೈಂಡ್ ಮೈನರ್ಸ್, ನಿನಗೇನು ತಲೆಗಿಲಿ ಕೆಟ್ಟಿದೆಯಾ, ನಿನ್ನ ತಲೆಗೆ ಸುದ್ದಿದೆಯಾ ಅಥವಾ ಇಲ್ವಾ ಅಂತ ಅವಳನ್ನು ಆ್ಯಲಿಸ್ಗಳನ್ನು ಲೇಡಿ ಕ್ಲೇರ್ ಕೇಳ್ತಾಳೆ. ವೈ? ಬಿಕಾಸ್ ಯು ಸ್ಪೀಕ್ ಸೋ ವೈಲ್ಡ್, ನೀನು ಎಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದೆಯಾ, ನಿನ್ನ ತಲೆ ಸುದ್ದಿದೆಯೋ ಇಲ್ವೋ, ನಿಂದೇನು ತಲೆ ಹುಚ್ಚಾಗಿದೆಯೋ ಹೇಗೆ ಅಂತ ಅವಳು ಕೇಳ್ತಾಳೆ. ಆ್ಯಸ್ ಗಾಡ್ಸ್ ಎಬೋ ಸೆಡ್ ಆ್ಯಲಿಸ್ ದ ನರ್ಸ್. ನರ್ಸ್ ಏನಂತಾಳೆ ಆ್ಯಲಿಸ್, ನೋ ಮೈ ಡಿಯರ್, ಐ ಸ್ವೇರ್ ಆನ್ ಗಾಡ್, ನಾನು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಐ ಸ್ಪೀಕ್ ದ ಟ್ರುತ್, ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ, ದೇವರ ಸಾಕ್ಷಿಯಾಗಿ ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ ಅಂತ ಆ್ಯಲಿಸ್ ಹೇಳ್ತಾಳೆ. ಯು ಆರ್ ಮೈ ಚೈಲ್ಡ್, ಆ್ಯಲಿಸ್ ಹೇಳ್ತಾಳೆ, ಯು ಆರ್ ನಾಟ್ ದ ಲೇಡಿ ಕ್ಲೇರ್, ಯು ಆರ್ ಮೈ ಚೈಲ್ಡ್, ನೀನು ನನ್ನ ಮಗಳು ಅಂತ ಆ್ಯಲಿಸ್ ಲೇಡಿ ಕ್ಲೇರಳಿಗೆ ಹೇಳ್ತಾಳೆ. ಅದಾದ ನಂತರ ಆ್ಯಲಿಸ್ ಒಂದು ಹಳೆಯ ಕಥೆಯನ್ನು ಹೇಳ್ತಾಳೆ. ಆ ಕತೆ ಏನು ಅಂತಂದರೆ, ದ ಓಲ್ಡ್ ಅರ್ಲ್ಸ್ ಡಾಟರ್ ಡೈಡ್ ಅಟ್ ಮೈ ಬ್ರೆಸ್ಟ್. ಈ ಸಂಸ್ಥಾನದ ರಾಜನ ಮಗಳು ಡೈಡ್ ಅಟ್ ಮೈ ಬ್ರೆಸ್ಟ್, ನನ್ನ ಹತ್ತಿರ ಇದ್ದಾಗ ನಾನು ಈ ಸಂಸ್ಥಾನದ ರಾಜನ ಮಗಳನ್ನು ಲಾಲನೆ ಪೋಷಣೆ ಮಾಡುವಂತಹ ಸಮಯದಲ್ಲಿ ಸಿ ಡೈಡ್. ಐ ಸ್ಪೀಕ್ ದ ಟ್ರುತ್ ಆ್ಯಸ್ ಐ ಲಿವ್ ಬೈ ಬ್ರೆಡ್, ನಾನು ತಿನ್ನುವಂತಹ ಅನ್ನದ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ. ಐ ಸ್ಪೀಕ್ ದ ಟ್ರುತ್. ಆ್ಯಂಡ್ ಸಿ ಸೇಸ್,
ಐ ಬರೀಡ್ ಹರ್ ಲೈಕ್ ಮೈ ಓನ್ ಸ್ವೀಟ್ ಚೈಲ್ಡ್. ಈ ಸಂಸ್ಥಾನದ ರಾಜನ ಮಗಳನ್ನು ನಾನು ನನ್ನ ಮಗಳನ್ಕೊಂಡು ಅವಳನ್ನು ಬೆರಿ ಮಾಡಿದೆ. ಬೆರಿ BURY, ಬೆರಿ ಅಂತಂದರೆ ಹುಗಿಯುವುದು, ಸತ್ತ ನಂತರ ಹುಗಿಯುವುದು. ಆ್ಯಂಡ್ ಪುಟ್ ಮೈ ಚೈಲ್ಡ್ ಇನ್ ಹರ್ ಸ್ಟೀಡ್. ಆಲಿಸ್ ಸೇಸ್, the daughter of the king of this kingdom died when she was with me, and I buried that child in the field. Then I put my own child in the place of earl's daughter. ಈ ಸಂಸ್ಥಾನದ ರಾಜನ ಮಗಳು ಸತ್ತಾದ ನಂತರ ಅವಳನ್ನು ಹೊಗುದು ಅವಳ ಸ್ಥಾನದಲ್ಲಿ ನನ್ನ ಮಗಳಾದಂತಹ ನಿನ್ನನ್ನು ಇಟ್ಟೆ ಅಂತ ಆಲಿಸ್ ಲೇಡಿ ಕ್ಲೇರಳಿಗೆ ಹೇಳುತ್ತಾಳೆ. ಫಾಲ್ಸ್ಲಿ ಫಾಲ್ಸ್ಲಿ ಹ್ಯಾವ್ ಯು ಡನ್ ಓ ಮದರ್, ಶಿ ಸೆಡ್, ಇಫ್ ದಿಸ್ ಬಿ ಟ್ರೂ. ಆವಾಗ ಲೇಡಿ ಕ್ಲೇರ್ ಸ್ಟಾರ್ಟ್ ಶೌಟಿಂಗ್, ಫಾಲ್ಸ್ಲಿ ಫಾಲ್ಸ್ಲಿ ಹ್ಯಾವ್ ಯು ಡನ್. ನೀನು ಭಾಳ ದೊಡ್ಡ ತಪ್ಪು ಮಾಡಿದೆ ಆಲಿಸ್, ಓ ತಾಯಿ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಲೇಡಿ ಕ್ಲೇರ್ ಆಲಿಸ್ಗಳಿಗೆ ಹೇಳ್ತಾಳೆ. ಇಫ್ ದಿಸ್ ಬಿ ಟ್ರೂ, ಒಂದು ವೇಳೆ ಇದು ಸತ್ಯವೇ ಆಗಿದ್ದರೆ, ನೀನು ಹೇಳಿದಂತಹ ಕತೆ ಸತ್ಯವೇ ಆಗಿದ್ದರೆ, ಟು ಕೀಪ್ ದ ಬೆಸ್ಟ್ ಮ್ಯಾನ್ ಅಂಡರ್ ದ ಸನ್ ಸೋ ಮೆನಿ ಇಯರ್ಸ್ ಫ್ರಮ್ ಹೀಸ್ ಡ್ಯೂ. ನೀನು ಹೇಳಿದಂತಹ ಕತೆ ಸತ್ಯವೇ ಆಗಿದ್ದರೆ ಇಲ್ಲಿಯವರೆಗೂ ಇಷ್ಟು ವರ್ಷಗಳವರೆಗೂ ಲಾರ್ಡ್ ರೊನಾಲ್ಡನ್ನು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇಟ್ಟು ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಆಲಿಸ್ಗಳಿಗೆ ಲೇಡಿ ಕ್ಲೇರ್ ಹೇಳ್ತಾಳೆ. ನೇ ನೌ ಮೈ ಚೈಲ್ಡ್, ಸೆಡ್ ಆಲಿಸ್ ದ ನರ್ಸ್. ಆವಾಗ ಆಲಿಸ್ ಮಾತನಾಡ್ತಾಳೆ, ನೋ ಮೈ ಡಿಯರ್ ಚೈಲ್ಡ್, ಐ ಹ್ಯಾವಂಟ್ ಡನ್ ಇಟ್ ಇಂಟೆನ್ಷನಲಿ. ನಾನು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ನನ್ನನ್ನು ಕ್ಷಮಿಸಿಬಿಡು ಅಂತ ಆಲಿಸ್ ನರ್ಸ್ ಅವಳನ್ನು ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಅದಾನಂತರ ಮತ್ತೊಂದು ಇನ್ನೊಂದು ಬೇಡಿಕೆಯನ್ನು ಇಡ್ತಾಳೆ ಆಲಿಸ್. ಯಾರಿಗೆ? ಲೇಡಿ ಕ್ಲೇರಳಿಗೆ. ಏನು? ಬಟ್ ಕೀಪ್ ದ ಸೀಕ್ರೆಟ್ ಫಾರ್ ಯುವರ್ ಲೈಫ್. ಆದರೆ ಇಲ್ಲಿಯವರೆಗೂ ಸೀಕ್ರೆಟ್ ಆಗಿದ್ದಂತಹ ಈ ವಿಷಯವನ್ನು ಯಾರಿಗೆ ಹೇಳಕ್ಕೆ ಹೋಗಬೇಡ, ಕೀಪ್ ದ್ಯಾಟ್ ಸೀಕ್ರೆಟ್ ವಿತ್ ಯು ಅಂತ ಆಲಿಸ್ ಲೇಡಿ ಕ್ಲೇರಳಿಗೆ ಒಂದು ಸಜೆಷನನ್ನು ಕೊಡ್ತಾಳೆ. ಆ್ಯಂಡ್ ಆಲ್ ಯು ಹ್ಯಾವ್ ವಿಲ್ ಬಿ ಲಾರ್ಡ್ ರೊನಾಲ್ಡ್ಸ್ ವೆನ್ ಯು ಆರ್ ಮ್ಯಾನ್ ಆ್ಯಂಡ್ ವೈಫ್. ಆವಾಗ ಆಲಿಸ್ ಅಂತಾಳೆ, ಇಲ್ಲ ನಾನೇನು ತಪ್ಪು ಮಾಡಿಲ್ಲ, ಈಗ ನೀವು ಇಬ್ಬರು ಮದುವೆ ಆಗ್ತಾ ಇದ್ದೀರಿ, ಮದುವೆ ಆದ್ರಿ ಅಂತಂದರೆ ಆಲ್ ಯು ಹ್ಯಾವ್ ವಿಲ್ ಬಿ ಲಾರ್ಡ್ ರೊನಾಲ್ಡ್ಸ್, ನಿನಗೆ ಇರುವಂತಹ ಎಲ್ಲ ಪ್ರಾಪರ್ಟಿ, ಆಸ್ತಿ, ಸಂಪತ್ತು, ಐಶ್ವರ್ಯ ಲಾರ್ಡ್ ರೊನಾಲ್ಡಂದು ಆಗ್ತದೆ. ಅದಕ್ಕಾಗಿ ಈ ವಿಷಯವನ್ನು ಯಾರಿಗೂ ಹೇಳಬೇಡ, ಈ ವಿಷಯವನ್ನು ಗೌಪ್ಯವಾಗಿ ಇಡು ಅಂತ ಆಲಿಸ್ ಲೇಡಿ ಕ್ಲೇರಳಿಗೆ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಆವಾಗ ಲೇಡಿ ಕ್ಲೇರ್ ಸೇಸ್, ಇಫ್ ಐ ಆಮ್ ಎ ಬೆಗ್ಗರ್ ಬಾರ್ನ್, ಸಿ ಸ್ಯಾಡ್. ಒಂದು ವೇಳೆ ನಾನು ಹುಟ್ಟಿದ್ದು ಕೆಳವರ್ಗದಲ್ಲಿಯೇ ಆಗಿದ್ದರೆ, ಐ ವಿಲ್ ಸ್ಪೀಕ್ ಔಟ್ ಫಾರ್ ಐ ಡೇರ್ ನಾಟ್ ಲೈ. ನಾನು ಹೇಳಿಬಿಡ್ತೇನೆ ಲಾರ್ಡ್ ರೊನಾಲ್ಡನಿಗೆ ಹೇಳಿಬಿಡ್ತೇನೆ, ಬಿಕಾಸ್ ಐ ಡೇರ್ ನಾಟ್ ಲೈ, ನನಗೆ ಸುಳ್ಳು ಹೇಳುವುದಷ್ಟು ಧೈರ್ಯ ಇಲ್ಲ ಅಂತ ಲೇಡಿ ಕ್ಲೇರ್ ಆಲಿಸ್ಗಳಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾಳೆ. ಪುಲ್ ಆಫ್ ದ ಬ್ರೂಚ್ ಆಫ್ ಗೋಲ್ಡ್. ಆವಾಗ ತನ್ನ ಕೈಯಲ್ಲಿರುವಂತಹ ಬಂಗಾರದ ಬಳೆಗಳನ್ನು ಲೇಡಿ ಕ್ಲೇರ್ ಸ್ಟಾರ್ಟ್ಸ್ ಪುಲ್ಲಿಂಗ್ ಆಫ್, ತೆಗೆಯೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಬ್ರೂಚ್ ಆಫ್ ಗೋಲ್ಡ್ ಅಂತಂದರೆ ಬಂಗಾರದ ಕಡಗ. ತೆಗೆದದನ್ನ ಎಸಿತಾಳೆ. ಆ್ಯಂಡ್ ಪ್ಲಿಂಗ್ ದ ಡೈಮಂಡ್ ನೆಕ್ಲೆಸ್ ಬಾಯ್ ಪ್ಲಿಂಗ್, ಅವಳ ಕೊರಳಲ್ಲಿರುವಂತಹ ಡೈಮಂಡ್ ನೆಕ್ಲೆಸ್ಸನ್ನು ಕೂಡ ಕಿತ್ತೆಸೆದು ಬಿಡುತ್ತಾಳೆ. ಎಸೆದು ವಾಟ್ ಸಿ ಡಸ್, ನೇ ನೌ ಮೈ ಚೈಲ್ಡ್, ಸೆಡ್ ಆಲಿಸ್ ದ ನರ್ಸ್, ಬಟ್ ಕೀಪ್ ದ ಸೀಕ್ರೆಟ್ ಆಲ್ ಯು ಕ್ಯಾನ್. ಇದನ್ನೆಲ್ಲ ನೋಡಿದಂತಹ ಆಲಿಸ್ಗಳಿಗೆ ಒಂದು ರೀತಿ ಹೆದರಿಕೆ ಪ್ರಾರಂಭ ಆಗ್ತದೆ. ಆವಾಗ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ ಲೇಡಿ ಕ್ಲೇರಳಿಗೆ, ನೇ ಮೈ ಚೈಲ್ಡ್, ಈಗ ಮಾಡಬೇಡ ನನ್ನ ಮಗಳೇ ಅಂತ ಕೇಳ್ತಾಳೆ. ಬಟ್ ಲೇಡಿ ಕ್ಲೇರ್ ಈಸ್ ನಾಟ್ ರೆಡಿ ಟು ಲಿಸನ್ ಟು ದ ವರ್ಡ್ಸ್ ಆಫ್ ಆಲಿಸ್. ಸಿ ಸೆಡ್, ನಾಟ್ ಸೋ, ಬಟ್ ಐ ವಿಲ್ ನೋ ಇಫ್ ದೇರ್ ಬಿ ಎನಿ ಫೇತ್ ಇನ್ ಮ್ಯಾನ್. ಆಯಿತು, ನಾನು ಅವನ ನನ್ನ ಪ್ರೀತಿ ನಿಜವೇ ಹೌದೋ ಅಲ್ಲವೋ, ಸತ್ಯ ಹೌದೋ ಅಲ್ಲವೋ ಅಂತ ನಾನು ಪರೀಕ್ಷೆ ಮಾಡಬೇಕು. ಐ ವಾಂಟ್ ಟು ನೋ ವಾಟ್ ವಿಲ್ ಬಿ ದ ರಿಯಾಕ್ಷನ್ ಆಫ್ ಲಾರ್ಡ್ ರೊನಾಲ್ಡ್ ವೆನ್ ಹಿ ಕಮ್ಸ್ ಟು ನೋ ದ್ಯಾಟ್ ಐ ಆಮ್ ಎ ಬೆಗ್ಗರ್. ನಾನು ಕೆಳವರ್ಗದಲ್ಲಿ, ಸಮಾಜದ ಕೆಳವರ್ಗದಲ್ಲಿ ಹುಟ್ಟಿದ್ದೇನೆ ಅನ್ನೋದಂತಹ ವಿಷಯ
ಅವನಿಗೆ ಗೊತ್ತಾದ ನಂತರ ಅವನ ಪ್ರೀತಿ ನನ್ನ ಮೇಲೆ ಹೇಗಿರ್ತದೆ ಅನ್ನೋದನ್ನು ನಾನು ನೋಡಬೇಕು ಅಂತ ಲೇಡಿ ಕ್ಲೇರ್ ಟೆಲ್ಸ್ ಟು ಆಲಿಸ್. ನೇ ನೌ ವಾಟ್ ಪೇತ್ ಸೆಡ್ ಆಲಿಸ್ ದ ನರ್ಸ್. ಅಂಥದ್ದೆಲ್ಲ ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡ, ನಂಬಿಕೆಯ ಬಗ್ಗೆ ಪರೀಕ್ಷೆಯನ್ನು ಮಾಡಬಾರದು ಅಂತ ಆಲಿಸ್ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ದ ಮ್ಯಾನ್ ವಿಲ್ ಕ್ಲೀವ್ ಅನ್ ಟು ಹಿಸ್ ರೈಟ್ ಆ್ಯಂಡ್ ಹೀ ಶಾಲ್ ಹ್ಯಾವ್ ಇಟ್, ದ ಲೇಡಿ ರಿಪ್ಲೈಡ್, ದೋ ಐ ಶುಡ್ ಡೈ ಟು ನೈಟ್. ಲೇಡಿ ಕ್ಲೇರ್ ದೃಢವಾದಂತಹ ನಿಶ್ಚಯವನ್ನು ಮಾಡಿರ್ತಾಳೆ. ಸಿ ಸೇಸ್ ದ ಮ್ಯಾನ್ ವಿಲ್ ಬಿ ಗಿವನ್ ಹೀಸ್ ಬರ್ತ್ ರೈಟ್. ಲಾರ್ಡ್ ರೊನಾಲ್ಡನ ಆಸ್ತಿಯನ್ನು ನಾನು ಇಲ್ಲಿವರೆಗೆ ಅನುಭವಿಸಿದ್ದೇನೆ, ಇನ್ನು ಮೇಲಿಂದ ಅವನ ಹಕ್ಕನ್ನು ಅವನು ಪಡೆದುಕೊಳ್ತಾನೆ. ಆ್ಯಂಡ್ ಹೀ ಶಾಲ್ ಹ್ಯಾವ್ ಇಟ್ ದೋ ಐ ಶುಡ್ ಡೈ ಟು ನೈಟ್. ಇವತ್ತೇ ರಾತ್ರಿ ನಾನು ಸತ್ರೂ ಪರವಾಗಿಲ್ಲ, ನಾನು ಇಲ್ಲಿಯವರೆಗೂ ನಾವು ಮಾಡಿದಂತಹ ತಪ್ಪನ್ನು ಲಾರ್ಡ್ ರೊನಾಲ್ಡನಿಗೆ ಹೇಳಿಬಿಡ್ತೇನೆ, ಹೇಳಿ ಅವನ ಆಸ್ತಿಯನ್ನು, ಅವನ ಸಂಪತ್ತನ್ನು, ಅವನ ಐಶ್ವರ್ಯವನ್ನು ಅವನಿಗೆ ಮರಳಿಸ್ತೇನೆ. ಈ ವಿಷಯದಲ್ಲಿ ನಾನು ಸತ್ರೂ ಪರವಾಗಿಲ್ಲ ಅಂತ ಲೇಡಿ ಕ್ಲೇರ್ ಟೆಲ್ಸ್ ಟು ಆಲಿಸ್. ಯಟ್ ಗಿವ್ ಒನ್ ಕಿಸ್ ಟು ಯುವರ್ ಮದರ್ ಡಿಯರ್, ಅಲಾಸ್ ಮೈ ಚೈಲ್ಡ್ ಐ ಸಿನ್ಡ್ ಫಾರ್ ದಿ. ಅವಾಗ ಆಲಿಸ್ ಅಂತಾಳೆ, ಆಯಿತು ಮಗಳೇ, ಅಟ್ಲೀಸ್ಟ್ ಗಿವ್ ಮಿ ಅ ಕಿಸ್ ಬಿಕಾಸ್ ಐ ಆಮ್ ರಿಗ್ರೆಟ್ಟಿಂಗ್ ಮೈ ಸಿನ್. ಏಕೆಂತಂದರೆ ನನಗೊಂದು ಮುತ್ತನ್ನು ಕೊಡು ಮಗಳೇ, ಏಕೆಂತಂದರೆ ನಾನು ಮಾಡಿದಂತಹ ಪಾಪಕ್ಕೆ ಪ್ರಾಯಶ್ಚಿತ ಪಟ್ಟಿದ್ದೇನೆ. ಆ್ಯಂಡ್ ಸಿ ಸೇಸ್ ಐ ಹ್ಯಾವ್ ಕಮಿಟೆಡ್ ದ್ಯಾಟ್ ಸಿನ್ ಫಾರ್ ದಿ ಅಂತಂದರೆ ಯು, ನಾನು ಈ ಪಾಪವನ್ನು ನಿನ್ನ ಸಲುವಾಗಿ ಮಾಡಿದ್ದೇನೆ ಅಂತ ಆಲಿಸ್ ಲೇಡಿ ಕ್ಲೇರಳಿಗೆ ಹೇಳ್ತಾಳೆ. ಓ ಮದರ್ 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 ಸಿ ಸೆಡ್, ಸೋ ಸ್ಟ್ರೇಂಜ್ ಇಟ್ ಸೀಮ್ಸ್ ಟು ಮೀ. ಆವಾಗ ಲೇಡಿ ಕ್ಲೇರ್ ಅಂತಾಳೆ, ಆಯಿತು, ನೀನು ನನ್ನ ಒಳ್ಳೆಯದಕ್ಕೆ ಮಾಡಿಯಾ, ಆದರೆ ಇದು ನನಗೆ ಭಾಳ ಏನೋ ಒಂದು ವಿಚಿತ್ರವಾದಂತಹ ಪಾಪ ಅಂತ ಅನ್ನಿಸ್ತಾ ಇದೆ ಅಂತ ಲೇಡಿ ಕ್ಲೇರ್ ಟೆಲ್ಸ್ ಟು ಆಲಿಸ್ ದ ನರ್ಸ್. ಎಟ್ ಹಿಯರ್ ಈಸ್ ಅ ಕಿಸ್ ಫಾರ್ ಮೈ ಮದರ್ ಡಿಯರ್, ಇಫ್ ದಿಸ್ ಬಿ ಸೋ. ಆ್ಯಂಡ್ ದೆನ್ ಲೇಡಿ ಕ್ಲೇರ್ ಗೋಸ್ ಟು ದ ನರ್ಸ್ ಆ್ಯಂಡ್ ಗಿವ್ಸ್ ಅ ಕಿಸ್ ಆನ್ ಹರ್ ಪೋರ್ ಹೆಡ್. ತನ್ನ ತಾಯಿಯ ಹಣೆಗೆ ಒಂದು ಮುತ್ತನ್ನು ಕೊಟ್ಟು, ತೆಗೆದುಕೊಳ್ಳು, ನೀ ಕೇಳಿದಂತಹ ಗಿಫ್ಟನ್ನು ತೆಗೆದುಕೊಳ್ಳು ಅಂತ ಹೇಳ್ತಾಳೆ. ಆ್ಯಂಡ್ ಲೇ ಯುವರ್ ಹ್ಯಾಂಡ್ ಅಪಾನ್ ಮೈ ಹೆಡ್ ಆ್ಯಂಡ್ ಬ್ಲೆಸ್ ಮೀ ಮದರ್, ಹಿಯರ್ ಐ ಗೋ. ಆವಾಗ ತನ್ನ ತಾಯಿಯ ಕೈಯನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲೆ ಇಟ್ಕೊಂಡು ಲೇಡಿ ಕ್ಲೇರ್ ಸೇಸ್, ಪ್ಲೀಸ್ ಬ್ಲೆಸ್ ಮೀ, ಐ ವಿಲ್ ಗೋ ಟು ಲಾರ್ಡ್ ರೊನಾಲ್ಡ್ ಟು ಟೆಲ್ ದ ಟ್ರುತ್. ಲಾರ್ಡ್ ರೊನಾಲ್ಡನ ಮುಂದೆ ನಿಂತು ಸತ್ಯವನ್ನು ಹೇಳುವಂತಹ ಆಶೀರ್ವಾದವನ್ನು ನನಗೆ ಮಾಡು ಅಂತ ಸಿ ರಿಕ್ವೆಸ್ಟ್ಸ್ ಆಲಿಸ್. ಸಿ ಕ್ಲಾಡ್ ಹರ್ ಸೆಲ್ಫ್ ಇನ್ ಅ ರಸೆಟ್ ಗೌನ್. ಅವಳು ತನ್ನ ಮೈ ಮೇಲಿರುವಂತಹ ಎಲ್ಲ ಚಿನ್ನಾಭರಣಗಳನ್ನು ಕಿತ್ತು ಎಸೆದ್ಲು. ಆ್ಯಂಡ್ ದೆನ್ ಸಿ ಓರ್ ಅ ಡ್ರೆಸ್ ಲೈಕ್ ಅ ಕಂಟ್ರಿ ಲೇಡಿ. ಒಬ್ಬಳು ಹಳ್ಳಿಯಲ್ಲಿ ಇರುವಂತಹ ಸಾಮಾನ್ಯ ಹೆಣ್ಣು ಮಗಳ ಥರ ಒಂದು ಹಳೆಯದಾದಂತಹ ಡ್ರೆಸ್ಸನ್ನು ಹಾಕ್ಕೊಳ್ತಾಳೆ. ಸಿ ವಾಸ್ ನೋ ಲಾಂಗರ್ ಲೇಡಿ ಕ್ಲೇರ್. ಈಗ ಅವಳು ಸಿ ಈಸ್ ನೋ ಲಾಂಗರ್ ಲೇಡಿ ಕ್ಲೇರ್. ಸಿ ವೆಂಟ್ ಬೈ ಡೇಲ್ ಆ್ಯಂಡ್ ಸಿ ವೆಂಟ್ ಬೈ ಡೌನ್. ಅವಳ ಅರಮನೆಯ ಮುಂದೆ ಇರುವಂತಹ ಬೆಟ್ಟ ಗುಡ್ಡಗಳನ್ನು ದಾಟಿ ಸಿ ವೆಂಟ್ ಟು ಮೀಟ್ ಲಾರ್ಡ್ ರೊನಾಲ್ಡ್ ವಿತ್ ಎ ಸಿಂಗಲ್ ರೋಸ್ ಇನ್ ಹರ್ ಹೇರ್. ಅವಳ ತಲೆಯೊಳಗೆ ಒಂದೇ ಒಂದು ಗುಲಾಬಿ ಹೂವನ್ನು ಸಿಕ್ಕಿಸಿಕೊಂಡು ಸಿ ಸ್ಟಾರ್ಟ್ಸ್ ಗೋಯಿಂಗ್ ಟು ಮೀಟ್ ಲಾರ್ಡ್ ರೊನಾಲ್ಡ್ ಟು ಟೆಲ್ ಹಿಮ್ ದ ಟ್ರುತ್. ದ ಲಿಲ್ಲಿ ವೈಟ್ ಡೋ ಲಾರ್ಡ್ ರೊನಾಲ್ಡ್ ಹ್ಯಾಡ್ ಬ್ರಾಟ್ ಲೀಪ್ಡ್ ಅಪ್ ಫ್ರಮ್ ವೇರ್ ಸಿ ಲೇ. ಇಲ್ಲಿವರೆಗೂ ಬೆಳಿಗ್ಗೆ ಲಾರ್ಡ್ ರೊನಾಲ್ಡ್ ತಂದು ಕೊಟ್ಟಂತಹ ಲಿಲ್ಲಿ ಹೂಗಳ ಒಂದು ಗುಚ್ಛ, ಇಟ್ ಲೀಪ್ಸ್ ಅಪ್, ಅದು ಗಾಳಿಗೆ ಹಾರಾಡ್ತಾ ಇದೆ. ಡ್ರಾಪ್ಡ್ ಹರ್ ಹೆಡ್ ಇನ್ ದ ಮೇಡನ್ಸ್ ಹ್ಯಾಂಡ್ ಆ್ಯಂಡ್ ಫಾಲೋಡ್ ಹರ್ ಆಲ್ ದ ವೇ. ಅವನು ಕೊಟ್ಟಂತಹ ಲಿಲ್ಲಿ ಹೂಗಳ ಒಂದು ಗುಚ್ಛ, ಇಟ್ ಈಸ್ ಲೇ ಡೌನ್ ಆ್ಯಂಡ್ ಸಿ ಡ್ರಾಪ್ಸ್ ಇಟ್ ಆನ್ ಹರ್ ವೇ ಟು ಲಾರ್ಡ್ ರೊನಾಲ್ಡ್ಸ್ ಹೋಮ್. ಡೌನ್ ಸ್ಟೆಪ್ ಲಾರ್ಡ್ ರೊನಾಲ್ಡ್ ಫ್ರಮ್ ಹಿಸ್ ಟವರ್. ಅವನು ಲಾರ್ಡ್ ರೊನಾಲ್ಡ್
ತನ್ನ ಅರಮನೆಯ ಮೇಲಿನ ರೂಮ್ನಲ್ಲಿ ಕುಳಿತಿರ್ತಾನೆ. ಲೇಡಿ ಕ್ಲೇರ್ ಬಂದದ್ದನ್ನು ನೋಡಿ ಹೀ ಕಮ್ಸ್ ಡೌನ್ ಆ್ಯಂಡ್ ಹೀ ಸ್ಟಾರ್ಟ್ಸ್ ಟಾಕಿಂಗ್. ಓ ಲೇಡಿ ಕ್ಲೇರ್, ಯು ಸೇಮ್ ಯುವರ್ ವರ್ತ್. ಲೇಡಿ ಕ್ಲೇರಳಿಗೆ ಹೇಳ್ತಾನೆ, ನೀನು ವೈ ಆರ್ ಯು ವೇರಿಂಗ್ ಸಚ್ ಡ್ರೆಸ್ಸಸ್, ಯು ಸೇಮ್ ಯುವರ್ ವರ್ತ್. ನೀನು ನಿನ್ನ ಹುಟ್ಟಿಗೆ, ನಿನ್ನ ಪೊಸಿಷನ್ಗೆ, ನಿನ್ನ ಸ್ಥಾನಮಾನಕ್ಕೆ ಅವಮರ್ಯಾದೆಯನ್ನು ಮಾಡ್ತಾ ಇದೆಯಾ ಅಂತ ಲಾರ್ಡ್ ರೊನಾಲ್ಡ್ ಟೆಲ್ಸ್ ಲೇಡಿ ಕ್ಲೇರ್. ವೈ ಕಮ್ ಯು ಡ್ರೆಸ್ಡ್ ಲೈಕ್ ಅ ವಿಲೇಜ್ ಮೇಡ್. ನೀನು ಒಬ್ಬ ಹಳ್ಳಿಯ ಹುಡುಗಿಯ ಥರ ಡ್ರೆಸ್ಸನ್ನು ಹಾಕಿಕೊಂಡು ಈ ರೀತಿ ಯಾಕೆ ಬಂದಿದ್ದೀಯಾ ಅಂತ ಲಾರ್ಡ್ ರೊನಾಲ್ಡ್ ಆಸ್ಕ್ಸ್ ಲೇಡಿ ಕ್ಲೇರ್. ದಟ್ ಆರ್ ದ ಫ್ಲವರ್ಸ್ ಆಫ್ ದ ಅರ್ತ್. ಹಳ್ಳಿಯ ಹೆಣ್ಣುಮಕ್ಕಳು ಹೇಗೆ ಅಂತಂದರೆ ಭೂಮಿಯ ಮೇಲೆ ಇರುವಂತಹ ಹೂಗಳ ಥರ, ನಶಿಸಿ ಹೋದಂತಹ ಹೂಗಳ ಥರ ಹೀಗೇಕೆ ಆಗಿದ್ದೀಯಾ ಅಂತ ಲಾರ್ಡ್ ರೊನಾಲ್ಡ್ ಆಸ್ಕ್ಸ್ ಲೇಡಿ ಕ್ಲೇರ್. ಇಫ್ ಐ ಕಮ್ ಡ್ರೆಸ್ಡ್ ಲೈಕ್ ಅ ವಿಲೇಜ್ ಮೇಡ್, ಐ ಆಮ್ ಬಟ್ ಆಸ್ ಮೈ ಫಾರ್ಚೂನ್ಸ್ ಆರ್. ಲೇಡಿ ಕ್ಲೇರ್ ಸೇಸ್, ಎಸ್, I have wore the dress of a village maid because this is the reality. ಇದು ನೈಜತೆ. ನಾನು ಇಲ್ಲಿಯವರೆಗೆ ಇದ್ದಂತಹದ್ದು ಸುಳ್ಳು, ಇದು ನೈಜತೆ. ದಟ್ ಈಸ್ ದ ರೀಸನ್ ವೈ ಐ wore the dress of a village maid, the lady Clare says. I am a beggar born, she said. ಲೇಡಿ ಕ್ಲೇರ್ ಏನಂತಾಳೆ ಅಂತಂದರೆ, ನೀನು ಅಂದ್ಕೊಂಡ ಥರ ರಾಜನ ಮಗಳಲ್ಲ, ಐ ಆಮ್ ಎ ಬೆಗ್ಗರ್ ಬಾರ್ನ್, ನಾನು ಒಬ್ಬ ಭಿಕ್ಷುಕಿಯ ಮಗಳು ಅಂತ ಲೇಡಿ ಕ್ಲೇರ್ ಸೇಸ್. ಆ್ಯಂಡ್ ನಾಟ್ ದ ಲೇಡಿ ಕ್ಲೇರ್, ಸಿ ಸೇಸ್. ಪ್ಲೇ ಮೀ ನೋ ಟ್ರಿಕ್ಸ್ ಸೆಡ್ ಲಾರ್ಡ್ ರೊನಾಲ್ಡ್. ಲಾರ್ಡ್ ರೊನಾಲ್ಡ್ ಏನಂತಾನೆ, ಇಂಥ ಎಲ್ಲ ಟ್ರಿಕ್ಸ್ ನನ್ನ ಹತ್ರ ನಡೆಯೋದಿಲ್ಲ, ನೀನು ಸುಳ್ಳು ಹೇಳಿದ್ದು ನನಗೆ ಗೊತ್ತಾಗ್ತದೆ ಅಂತ ಹೇಳ್ತಾನೆ. ಫಾರ್ ಐ ಆಮ್ ಯುವರ್ಸ್ ಇನ್ ವರ್ಲ್ಡ್ ಆ್ಯಂಡ್ ಇನ್ ಡೀಡ್, ಹಿ ಸೇಸ್. ಬಿಕಾಸ್ ಐ ಆಮ್ ಯುವರ್ಸ್ ಇನ್ ವರ್ಡ್ ಆ್ಯಂಡ್ ಡೀಡ್. ನನಗೆ ನಿನ್ನ ಎಲ್ಲ ಕೆಲಸಗಳು, ನಿನ್ನ ಮಾತುಗಳು ನನಗೆ ಗೊತ್ತು, ನೀನು ಟ್ರಿಕ್ಸ್ ಮಾಡ್ತಾ ಇದೀಯಾ, ನೀನು ಜೋಕ್ ಮಾಡ್ತಾ ಇದೀಯಾ ಅಂತ ಲಾರ್ಡ್ ರೊನಾಲ್ಡ್ ಸೇಸ್ ಟು ಲೇಡಿ ಕ್ಲೇರ್. ಪ್ಲೇ ಮೀ ನೋ ಟ್ರಿಕ್ಸ್, ಇಂತಹ ಜೋಕ್ಗಳನ್ನು ನನ್ನ ಜೊತೆ ಮಾಡೋಕ್ಕೆ ಹೋಗಬೇಡ, ಇಂಥ ಟ್ರಿಕ್ಸನ್ನು ಆಡಬೇಡ, ಸೆಡ್ ಲಾರ್ಡ್ ರೊನಾಲ್ಡ್. ಯುವರ್ ರಿಡಲ್ ಈಸ್ ಹಾರ್ಡ್ ಟು ರೀಡ್. ರಿಡಲ್ ಅಂತಂದರೆ ಒಗಟಾಗಿ ಮಾತನಾಡಬೇಡ, ನಿನ್ನ ಒಗಟಿನ ಮಾತುಗಳು ನನಗೆ ಅರ್ಥ ಆಗೋದಿಲ್ಲ ಅಂತ ಲಾರ್ಡ್ ರೊನಾಲ್ಡ್ ಟೆಲ್ಸ್ ಲೇಡಿ ಕ್ಲೇರ್. ಓ ಆ್ಯಂಡ್ ಪ್ರೌಡ್ಲಿ ಸ್ಟುಡ್ ಸಿ ಅಪ್. ಆದರೂ ಕೂಡ ಅವನ ಮುಂದುಗಡೆ ಪ್ರೌಡಾಗಿ ಬಹಳ ಹೆಮ್ಮೆಯಿಂದ ನಿಂತುಕೊಳ್ತಾಳೆ. ಹರ್ ಹಾರ್ಟ್ ವಿದಿನ್ ಹರ್ ಡಿಡ್ ನಾಟ್ ಪೇಲ್. ಅವಳ ದೇಹದಲ್ಲಿರುವಂತಹ ಮನಸ್ಸು ಅದು ಸೋಲಲಿಲ್ಲ. ಸಿ ಲುಕ್ಡ್ ಇನ್ ಟು ಲಾರ್ಡ್ ರೊನಾಲ್ಡ್ಸ್ ಐಸ್ ಆ್ಯಂಡ್ ಟೋಲ್ಡ್ ಹಿಮ್ ಆಲ್ ಹರ್ ನರ್ಸಸ್ ಟೇಲ್. ಒನ್ಸ್ ಅಗೇನ್ ಲೇಡಿ ಕ್ಲೇರ್ ಲುಕ್ಸ್ ಇನ್ ಟು ದ ಐಸ್ ಆಫ್ ಲಾರ್ಡ್ ರೊನಾಲ್ಡ್ ಆ್ಯಂಡ್ ಟೆಲ್ಸ್ ಹಿಮ್ ಆಲ್ ದ ಸ್ಟೋರಿ ವಿಚ್ ವಾಸ್ ಟೋಲ್ಡ್ ಟು ಹರ್ ಬೈ ಹರ್ ನರ್ಸ್ ಆಲಿಸ್. ಆಲಿಸಳು ಹೇಳಿದಂತಹ ಎಲ್ಲ ಕಥೆಯನ್ನು ಮೊದಲಿನಿಂದ ಕೊನೆಯವರೆಗೂ ಲಾರ್ಡ್ ರೊನಾಲ್ಡನಿಗೆ ಹೇಳ್ತಾಳೆ ಲೇಡಿ ಕ್ಲೇರ್. ಹಿ ಲಾಫ್ಡ್ ಅ ಲಾಫ್ ಆಫ್ ಮೆರಿ ಸ್ಕಾರ್ನ್. ಆವಾಗ ಲಾರ್ಡ್ ರೊನಾಲ್ಡ್ ಲಾಪ್ಸ್ ವಿತ್ ವೆರಿ ಸ್ಕಾರ್ನ್. ಅವನಲ್ಲಿ ಒಂದು ಕಡೆ ಸಿಟ್ಟಿದೆ, ಒಂದು ಕಡೆ ನಗು ಬರ್ತಾ ಇದೆ. ಯಾರಿಗೆ? ಲಾರ್ಡ್ ರೊನಾಲ್ಡನಿಗೆ. ಹಿ ಟರ್ನ್ಡ್ ಆ್ಯಂಡ್ ಕಿಸ್ಡ್ ಹರ್ ವೇರ್ ಸಿ ಸ್ಟುಡ್. ಆನಂತರ ಅವಳ ಕಡೆ ತಿರುಗಿ ಅವಳ ಹಣೆಗೆ ಒಂದು ಮುತ್ತನ್ನು ಕೊಟ್ಟು ಹಿ ಸೇಸ್, ಇಫ್ ಯು ಆರ್ ನಾಟ್ ದ ಹೇರೆಸ್ ಬಾರ್ನ್. ಏನಾಯಿತು, ನೀನು ಈ ಎಲ್ಲ ಸಂಪತ್ತಿಗೆ ಒಡತಿಯಾಗಿ ಹುಟ್ಟಿಲ್ಲದೆ ಹೋದರೆ ಏನಾಯಿತು? ಆ್ಯಂಡ್ ಐ ಸೆಡ್ ಹಿ ದ ನೆಕ್ಸ್ಟ್ ಇನ್ ಬ್ಲಡ್. ನಾನಿರ್ಬೋದು, ಆದರೂ ಕೂಡ ನಿನಗೆ ಇದೆಲ್ಲ ಸಂಬಂಧಪಟ್ಟಿಲ್ಲ ಅಂದರೆ ಏನಾಯಿತು? ಐ ಆಮ್ ದೇರ್ ದ ನೆಕ್ಸ್ಟ್ ಇನ್ ಬ್ಲಡ್. ಇಫ್ ಯು ಆರ್ ನಾಟ್ ದ ಹೇರೆಸ್ ಬಾರ್ನ್ ಆ್ಯಂಡ್ ಐ ಸೆಡ್ ಹೀ. ಒಂದು ವೇಳೆ ನೀನು ಈ ಎಲ್ಲ ಸಂಪತ್ತಿನ ಒಡತಿ ಆಗದೇ ಇದ್ದಿದ್ದರೂ ಇಲ್ಲ ಅಂದರೂ ಕೂಡ ಐ ಆಮ್ ದ ಹೇರ್ ಆಫ್ ಆಲ್ ದಿಸ್ ಥಿಂಗ್. ನಾನು ಈ ಎಲ್ಲ ಸಂಪತ್ತಿನ ಒಡೆಯ. ಆ್ಯಂಡ್ ವಿ ಟೂ ವಿಲ್ ವೆಡ್ ಟುಮಾರೋ ಮಾರ್ನ್ ಆ್ಯಂಡ್ ಬೋತ್ ಆಫ್ ಅಸ್ ಆರ್ ಗೋಯಿಂಗ್ ಟು ಮ್ಯಾರಿ ಟುಮಾರೋ ಮಾರ್ನಿಂಗ್ ಆ್ಯಂಡ್ ಯು ಶಾಲ್ ಸ್ಟಿಲ್ ಬಿ ಲೇಡಿ ಕ್ಲೇರ್. ನೀನು ಅರಮನೆಯಲ್ಲಿ ಹುಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನದು ಸಂಪತ್ತು ಇಲ್ಲ ಅಂತಂದರೂ ಪರವಾಗಿಲ್ಲ. ಟುಮಾರೋ ವಿ ಆರ್ ಗೋಯಿಂಗ್ ಟು ಮ್ಯಾರಿ. ನೀನು ನಾಳೆ
ಮದುವೆ ಆಗ್ತಾ ಇದ್ದೀವಿ, ಈ ಒಂದು ಆಸ್ತಿ ಒಂದು ವೇಳೆ ಇದು ನನ್ನದಾದರೂ ಕೂಡ ವೆನ್ ವಿ ಮ್ಯಾರಿ ದ ಪ್ರಾಪರ್ಟಿ ಆ್ಯಂಡ್ ವಿಲ್ ಬಿಕಮ್ ಯುವರ್ಸ್ ಆಲ್ಸೋ, ಅದು ನಿನ್ನದು ಕೂಡ ಆಗ್ತದೆ ಅಂತ ಲಾರ್ಡ್ ರೊನಾಲ್ಡ್ ಸೇಸ್. ದಿಸ್ ಈಸ್ ಹೌ ದ ಪೋಯಮ್ ಎಂಡ್ಸ್ ಇನ್ ಅ ಹ್ಯಾಪಿ ನೋಟ್. The poem presents space of real love. The poem talks about real love irrespective of social and economic status. The poem plays down the role of social status and economic status of the lovers. Love is something different which has nothing to do with the birth or origin and social status of either partner. ಪ್ರೇಮ ಅನ್ನುವಂತಹದಕ್ಕೆ ಯಾವುದು ಜಾತಿ ಅಡ್ಡ ಬರೋದಿಲ್ಲ, ಅಂತಸ್ತು ಐಶ್ವರ್ಯ ಯಾವುದು ಅಡ್ಡ ಬರೋದಿಲ್ಲ ನಿಜವಾದ ಪ್ರೇಮಿಗಳಿಗೆ ಅಂತ ಕವಿ ಒಂದು ಆಶಯವನ್ನು ಇಟ್ಟುಕೊಂಡು ಈ ಕವಿತೆಯನ್ನು ಬರೆದಿದ್ದಾರೆ. ಇಟ್ ಈಸ್ ಹೋಲಿ ಥಿಂಗ್ ದ್ಯಾಟ್ ಬೈಂಡ್ಸ್ ಟೂ ಸೋಲ್ಸ್ ಇನ್ ಸಚ್ ಅ ವೇ ದಟ್ ಇಟ್ ಈಸ್ ಇಂಪಾಸಿಬಲ್ ಟು ಅನ್ಬೈಂಡ್ ದೆಮ್. ಪ್ರೀತಿ ಅನ್ನುವಂಥದ್ದು ಒಂದು ಪವಿತ್ರವಾದಂತಹ ಒಂದು ವಸ್ತು. ಈ ಪವಿತ್ರವಾದಂತಹ ವಸ್ತುವಿನ ಬಂಧನದಲ್ಲಿ ಬಿದ್ದಂತಹ ಇಬ್ಬರು ವ್ಯಕ್ತಿಗಳನ್ನು ಯಾವುದೂ ಕೂಡ ಬೇರೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಕವಿಗಳು ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ವಿ ವಿಲ್ ಡಿಸ್ಕಸ್ ಅದರ್ ಥಿಂಗ್ಸ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ ಕ್ಲಾಸ್.